ಬಂದು ಒಂದು 2-3 ಎಕರೆ ಜಮೀನಿತ್ತು, ಜಮೀನೇ ಮಾಡೋದಂತ ಬಂದೆ ನಾನು. ಆಮೇಲೆ ಇನ್ನೂ ಒಂದು 2 ಎಕರೆ ಜಮೀನು ತಗೊಳ್ಳೋ ಶಕ್ತಿ ಆಯಿತು. 10 ಎಕರೆಯಲ್ಲಿ ನಾನೇನು ಬೆಳಿತೇನೆ ಅಂದರೆ ಕಬ್ಬಿದೆ, ಬಾಳೆ ಇದೆ, ಬಾಳೆಲೂ ಪಚ್ಚ ಬಾಳೆನೂ ಇದೆ, ನೇಂದ್ರನೂ ಇದೆ, ಏಲಕ್ಕಿ ಬಾಳೆನೂ ಇದೆ, ಜೊತೆಗೆ ಸ್ವಲ್ಪ ಪಪ್ಪಾಯ. ಆಮೇಲೆ ನನಗೆ ಮೇಯ್ನಾಗಿ ಬಾಟ್ಲಗಾಡು ಸೋರೆಕಾಯಿ ಅದು ಏನು ಲಾಸ್ ಆಗಿಲ್ಲ. ರೇಟ್ ಇಲ್ಲ ಅಂತ ಒಂದು ಫಸಲು ಹೋದ್ರೆ ಇನ್ನೊಂದು ಫಸಲು ಒಂದಷ್ಟು ಆದಾಯ ಬರ್ತಿತ್ತು. ಜೊತೆಗೆ ಚೆಂಡು ಹೂವು, ಸೇವಂತಿಗೆ ಹೂವು, ಆಮೇಲೆ ಟೊಮೆಟೊ, ಮೆಣಸಿ, ಇದಕ್ಕೆ ಏನೇನು ಹಾಕಬೇಕು ಎಲ್ಲ ಬೆಳೆನೂ ಹಾಕಬೇಕು ಅನ್ನೋ ಐಡಿಯಲ್ಲಿ ಎಲ್ಲ ಥರದ ಬೆಳೆನೂ ಬೆಳೆಯೋಕ್ಕೆ ಶುರು ಮಾಡಿದೆ. ನಮ್ಮ ಹತ್ರ 2 ಹಸು ಹಾಲು ಕರೀತದೆ, ಒಂದು ಎಕ್ಸ್ಟ್ರಾ ಇದೆ, 1-2 ಕರು ಇದೆ, ಒಟ್ಟಿಗೆ 5 ರಾಸು ಇದೆ. ಸರ್, ನೀವು ಆಗಲೇ ಮಾತಾಡ್ತಿರ್ಬೇಕಾದ್ರೆ ವ್ಯವಸಾಯ ಮಾಡೋಕ್ಕೆ ಸ್ವಲ್ಪ ಎಜುಕೇಷನ್ ಇರಬೇಕು, ಅದು ಮುಖ್ಯ ಆಗುತ್ತೆ ಅಂತ ಹೇಳಿದ್ರಲ್ಲ. ನಿಮಗೆ ಎಜುಕೇಷನ್ ಯಾವ ಥರ ಮುಖ್ಯ ಅನ್ನಿಸ್ತು ಸರ್ ವ್ಯವಸಾಯಕ್ಕೆ? ನನಗೆ ಈ ಗೌರ್ಮೆಂಟ್ ಕೆಲಸ ಅದು ಎಲ್ಲಕ್ಕಿಂತನೂ ನನಗೆ ಈ ಜಮೀನೇ ವಾಸಿ ಅನ್ನಿಸ್ತು. ನಾನು ಬೇಸಾಯ ಮಾಡೋದೇ ಬೆಟ್ರ್ ಅನ್ನಿಸ್ಬಿಟ್ಟಿದೆ. ನಮಸ್ತೆ, ನನ್ನ ಹೆಸರು ನಾಗೇಂದ್ರ ಅಂತ, ಈ ಮೂಡಹಳ್ಳಿ, ಚಿಕ್ಕಂಚತ್ರ ಹೋಬಳಿ, ನಂಜನಗೂಡು ತಾಲೂಕು ನಮ್ಮೂರು. ನಾನು ನನ್ನ ಎಜುಕೇಷನು SLC ಆದಮೇಲೆ ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದೆ. ಆಮೇಲೆ ಒಂದು 7 ವರ್ಷ KSRTCಲಿ ಡ್ಯೂಟಿ ಮಾಡಿದೆ, ಆರ್ಟಿಸನ್ ಆಗಿ ಅಂತ ಒಂದು ಪೋಸ್ಟು. ಅಲ್ಲಿ ಯಾಕೋ ಬೇಜಾರಾಯಿತು, ಬಿಟ್ಟು ಬಂದೆ. ಆಮೇಲೆ ಸೆಲ್ಕೋ ಸೋಲಾರ್ ಕಂಪ್ನಿ ಅಂತ ಇತ್ತು, ಅದರಲ್ಲಿ ಒಂದು 2 ವರ್ಷ ಮಾಡಿದೆ. ಪುನಃ ಅದಾದಮೇಲೆ LICಲಿ ಏಜೆಂಟಾಗಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ. ಬಟ್ ಎಲ್ಲೂ ಏನೋ ನನಗೆ ಯಾಕೋ ಏನೂ ಲಾಭ ಇಲ್ಲ ಅನ್ನಿಸ್ತು. ಆಮೇಲೆ ಮನೆ ಬಿಟ್ಟು ಹೋಗೋಕ್ಕೂ ನನಗೂ ಇಷ್ಟ ಇರಲಿಲ್ಲ. ನಮ್ಮ ಮನೇಲೆಲ್ಲ ಸಾಮಾನ್ಯವಾಗಿ ನಾನು ಒಬ್ಬನ ಬಿಟ್ಟರೆ ಇನ್ನು ಬಾಕಿರಲ್ಲ ಅನ್ಎಜುಕೇಟೆಡ್. ಬಂದು ಒಂದು 2-3 ಎಕರೆ ಜಮೀನಿತ್ತು, ಜಮೀನೇ ಮಾಡೋದಂತ ಬಂದೆ ನಾನು. ಬಂದಮೇಲೆ ನಮ್ಮ ತಂದೆಯವರು ಭತ್ತ ಮತ್ತು ಕಬ್ಬು 2 ಮಾಡ್ತಿದ್ರು. ನಾನು ಬಂದಮೇಲೆ ಏನು ಅನ್ನಿಸ್ತು ಅಂದ್ರೆ, ಬೇಸಾಯ ಮಾಡ್ಬೇಕಾದ್ರೂ ಇವತ್ತು ಒಂದು ಸ್ವಲ್ಪ ವಿದ್ಯಾವಂತರಾದರೆ ಮಾಡಬೇಕು, ಇದ್ರ ಮಾಡೋಕ್ಕಾಗಲ್ವೇನೋ ಅನ್ನಿಸ್ತು ಅವ್ರು ಮಾಡ್ತಿರೋದು ನೋಡಿ. ಆಮೇಲೆ ಒಂದು 2 ವರ್ಷ ನಾನು ಮಾಡಿದೆ ಜೊತೇಲಿ, ನನಗೇನು ಲಾಭ ಕಾಣಿಸ್ತಿಲ್ಲ. ಆಗ ನನ್ನ ಎಜುಕೇಷನಲ್ಲಿ ಏನಿದೆ, ನನಗೇನು ಅನ್ನಿಸ್ತಿದೆ ಅದೆಲ್ಲ ಅಕ್ಕಪಕ್ಕ ನೋಡಿ ನಮ್ಮ ಜಮೀನೆಲ್ಲ ಪೂರ್ತಿ ಡ್ರಿಪ್ ಮಾಡಿಸಿ, ಆಮೇಲೆ ಇನ್ನೂ ಒಂದು 2 ಎಕರೆ ಜಮೀನು ತಗೊಳ್ಳೋ ಶಕ್ತಿ ಆಯಿತು. ತಗೊಂಡು ಒಂದು 5-6 ಎಕರೆ ಜಮೀನು ತಗೊಂಡು, ಜೊತೆಗೆ ಒಂದು 4 ಎಕರೆ ಬೋಗ್ಯನೂ ಮಾಡಿದೆ ಅಕ್ಕಪಕ್ಕದಲ್ಲಿ. ಅದೆಲ್ಲ ಸೇರಿ ಆದಮೇಲೆ ಟೋಟಲ್ ಎಷ್ಟು ಎಕರೆ ಆಯ್ತು ಸರ್? ಟೋಟಲ್ 10 ಎಕರೆ ಆಯಿತು ಸರ್. 10 ಎಕರೆ ಜಮೀನು ಆಯ್ತು. 10 ಎಕರೆನೂ ಮಾಡ್ತಾಯಿದ್ದೀನಿ. ಫಸ್ಟು ಬಂದಾಗ ದಿನ ಒಂದು 1000 ರೂಪಾಯಿ ಬಂದರೆ ಸಾಕು ನಮ್ಮ ಫ್ಯಾಮಿಲಿಗೆ ಅಂತ ಒಂದು ಪ್ಲ್ಯಾನ್ ಇತ್ತು ನಂದು. ಅಂದರೆ 8 ವರ್ಷದಲ್ಲಿ ಡೈಲಿ ಒಂದು 1000 ಬಂದರೆ ನಮ್ಮನೆ ಚೆನ್ನಾಗಿರೋದು. ಆಮೇಲೆ ಅದು ಸಾಲಲ್ಲ ಅನ್ನಿಸ್ತು. ಮತ್ತು ಬೇರೆ ಬೇರೆ ಕ್ರಾಪ್ ಎಲ್ಲ ಬೆಳಿಬೇಕು, ತರಕಾರಿ ಬೆಳಿಬೇಕು, ಕಬ್ಬಿನ ಜೊತೆಗೆ ಬೇರೆ ಏನು ಮಾಡ್ಬೋದು, ಅಂತರ ಬೇಸಾಯ ಏನು ಮಾಡ್ಬೋದು, ಈ ಥರ ಎಲ್ಲ ಕೆಲವು ಟ್ರೈನಿಂಗ್ ತಗೊಂಡೆ ನಮ್ಮ KVKಲಿ ಮತ್ತು ನಾಗನಹಳ್ಳಿಲಿ. ಅಲ್ಲೆಲ್ಲ ಹೋಗಿ 1 ದಿನ 2 ದಿನದ ಟ್ರೈನಿಂಗು. ಆಮೇಲೆ ಅಕ್ಕಪಕ್ಕದ ಜಮೀನು, ಅಕ್ಕಪಕ್ಕದ ಊರಲ್ಲಿ ಯಾರ್ಯಾರು ಏನು ಮಾಡ್ತಾರೆ ಅದೆಲ್ಲ ನಾನು ಇದರಲ್ಲೇ ಹೋಗಿ 1 ದಿನ ಅದಕ್ಕೆ ಅಂತ ಮೀಸಲಾಗಿ ಇಟ್ಕೊಂಡು ತಿಂಗಳಲ್ಲಿ 1 ದಿನ ಹೋಗಿ ನೋಡೋದು. ನಾನು ನನ್ನ ಫ್ರೆಂಡ್ ಎಲ್ಲ ಹೋಗಿ ನೋಡ್ಕೊಬರೋದು, ಹಿಂಗೆ ಮಾಡ್ಬೋದು ಅನ್ನಿಸ್ತು. ಈಗ 10 ಎಕರೆಗೆ ಟೋಟಲ್ ಎಷ್ಟು, ಇದು ಯಾವ ಬೆಳೆ ಬೆಳೆದಿದ್ದೀರಾ? 10 ಎಕರೆಯಲ್ಲಿ ನಾನೇನು ಬೆಳಿತೇನೆ ಅಂದರೆ ಕಬ್ಬಿದೆ, ಬಾಳೆ ಇದೆ, ಬಾಳೆಲೂ ಪಚ್ಚ ಬಾಳೆನೂ ಇದೆ, ನೇಂದ್ರನೂ ಇದೆ, ಏಲಕ್ಕಿ ಬಾಳೆನೂ ಇದೆ, ಜೊತೆಗೆ ಸ್ವಲ್ಪ ಪಪ್ಪಾಯ. ಆಮೇಲೆ ನನಗೆ ಮೇಯ್ನಾಗಿ ಬಾಟ್ಲಗಾಡು ಸೋರೆಕಾಯಿ ಅದು ಏನು ಲಾಸ್ ಆಗಿಲ್ಲ. ರೇಟ್ ಇಲ್ಲ ಅಂತ ಒಂದು ಫಸಲು ಹೋದ್ರೆ ಇನ್ನೊಂದು ಫಸಲು ಒಂದಷ್ಟು ಆದಾಯ ಬರ್ತಿತ್ತು. ಜೊತೆಗೆ ಚೆಂಡು ಹೂವು, ಸೇವಂತಿಗೆ ಹೂವು, ಆಮೇಲೆ ಟೊಮೆಟೊ, ಮೆಣಸಿ, ಇದಕ್ಕೆ ಏನೇನು ಹಾಕಬೇಕು ಎಲ್ಲ ಬೆಳೆನೂ ಹಾಕಬೇಕು ಅನ್ನೋ ಐಡಿಯಲ್ಲಿ ಎಲ್ಲ ಥರದ ಬೆಳೆನೂ ಬೆಳೆಯೋಕ್ಕೆ ಶುರು ಮಾಡಿ. ನನಗಂತೂ ಜಮೀನಿಗೆ ಬಂದಮೇಲೆ ಬೇರೆ ಕಡೆ 3-4 ಕಡೆ ಕೆಲಸ ಮಾಡಿದ್ಮೇಲೂ ನನಗೆ ಜಮೀನೇ ಒಂದು ಸ್ವಲ್ಪ ತೃಪ್ತಿ ಕೊಟ್ಟೋದು ಅಂತ ಅನ್ನಿಸ್ತಾ ಇದೆ. ಅಂದರೆ ಜಮೀನಲ್ಲಿರೋರು ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು ಅಂತಾರಲ್ಲ, ಆ ಥರ ಏನಿಲ್ಲ. ಬಟ್ ಜೀವನ ಮಾಡೋಕ್ಕೆ ತೊಂದರೆ ಇಲ್ಲ. ನಮ್ಮ ಮನೇಲಿ ನಾವು ಅಣ್ಣ ತಮ್ಮದಿರು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ 14 ಜನ ಇದ್ದೀವಿ ನಮ್ಮ ಮನೇಲಿ. ನಮ್ಮ ಮನೆ ಎಲ್ಲ ಫ್ಯಾಮಿಲಿ. ಆಮೇಲೆ ನಮ್ಮ ಹತ್ರ 2 ಹಸು ಹಾಲು ಕರೀತದೆ, ಒಂದು ಎಕ್ಸ್ಟ್ರಾ ಇದೆ, 1-2 ಕರು ಇದೆ, ಒಟ್ಟಿಗೆ 5 ರಾಸು ಇದೆ. ಅದೆಲ್ಲ ನಾನು ಹಾಲಿಗೆ ಅಂತ ಏನೋ ಇದು ಮಾಡಿಲ್ಲ, ನನ್ನ ಜಮೀನಿಗೆ ಗೊಬ್ಬರಕ್ಕಾದರೆ ಸಾಕು ಅಂತ ಸಾಕ್ತಾಯಿದ್ದೀನಿ. ಅದಕ್ಕೆ ಯಾವುದೋ ಫೀಡಿಂಗ್ ಏನೋ ಹೊರಗಡೆಯಿಂದ ತಂದು ಹಾಕಲ್ಲ, ನಮ್ಮ ಜಮೀನಲ್ಲಿ ಏನು ಸಿಗುತ್ತೆ ಅದೇ ಕೊಡೋದು. ಅದರಿಂದ ಡೈಲಿ ಒಂದು 10 ಲೀಟ್ರ್ ಹಾಲು ಹಾಕ್ತೀವಿ. ಮನೆಗೆ ಒಂದು 2-3 ಲೀಟ್ರ್ ಹಾಲು ಬೇಕು. ಅದೆಲ್ಲ ವರ್ಕೌಟ್ ಆಯಿತು. ಈ ಗೌರ್ಮೆಂಟ್ ಕೆಲಸ ಅದು ಎಲ್ಲಕ್ಕಿಂತನೂ ನನಗೆ ಈ ಜಮೀನೇ ವಾಸಿ ಅನ್ನಿಸ್ತು. ನಾನು ಬೇಸಾಯ ಮಾಡೋದೇ ಬೆಟ್ರ್ ಅನ್ನಿಸ್ಬಿಟ್ಟಿದೆ. ಏನಪ್ಪ ಎಲ್ಲ ಲಾಸು ಅಂತಾರೆ, ಹಂಗೆ ನಾನು ಲಾಸಲ್ಲಿದ್ದೂ ಅದನ್ನ ಪ್ರಾಫಿಟ್ ಥರ ಯಾವ ಥರ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಐಡಿಯಾ ಬಂದಿದೆ. 25 ಅಡಿ ತೆಂಗಿನ ಗಿಡ ಹಾಕಿದ್ದೀನಿ. ಆ 30 ಅಡಿ ಸಾಲಲ್ಲಿ ಮತ್ತು ತೆಂಗಿನ ಗಿಡ ಮಧ್ಯೆ ಒಂದು 10 ಅಡಿ ಗ್ಯಾಪಲ್ಲಿ ಒಂದೊಂದು ಪಪ್ಪಾಯಿ ಗಿಡ ಹಾಕಿದ್ದೀನಿ. ಅದ್ರ ಮಧ್ಯೆ 30 ಅಡಿ ಸಾಲಲ್ಲಿ 15 ಅಡಿಗೆ ಒಂದು ಬೆಡ್ ಮಾಡಿ ಪೇಪರ್ ಹಾಕಿ ಮಲ್ಚಿಂಗ್ ಮಾಡಿ ಬಾಟ್ಲಗಾಡು ಸೋರೆಕಾಯಿ ಮಾಡಿದ್ದೀನಿ. ಇದು ತೆಂಗಿನ ಸಸಿ ಟೋಟಲ್ ಎಷ್ಟು ಹಾಕಿದ್ದೀರಾ? 1.5 ಎಕರೆಗೆ ಇಲ್ಲಿ ಒಂದು 60 ಗಿಡ ಇದೆ ಸರ್. 1.5 ಎಕರೆಗೆ 60 ಗಿಡ ಇದೆ ಅಷ್ಟೇ. ಅದಕ್ಕೆ ಅಂತ ಏನು ಜಾಸ್ತಿ ಇಲ್ಲ. ಪಪ್ಪಾಯಿ ಗಿಡ ಒಂದು
250ರಿಂದ 300 ಇದೆ. ಇನ್ನು ಸೋರೆ ಮಾತ್ರ 1.5 ಪ್ಯಾಕೆಟ್ 2 ಪ್ಯಾಕೆಟ್ ಹಾಕಿದ್ದೀನಿ ಅಷ್ಟೇ. ಮೊದಲು ನಾನು 6 ಅಡಿಗೆ ಬೆಡ್ ಮಾಡಿ 6 ಅಡಿ ಮಲ್ಚಿಂಗ್ ಮಾಡಿ ಸುಮಾರು ಒಂದು 30 ಟನ್ನು, ಒಂದು ಎಕರೆಗೆ 30 ಟನ್ ಸೋರೆ ಬಂದಿತ್ತು. ಬಟ್ ಆಗ ರೇಟ್ ಇಲ್ಲದೆ ನನಗೆ ಲಾಸು ಅನ್ನಿಸ್ತು. ಇವಾಗ ಏನು ಮಾಡಿದ್ದೀನಿ ಅಂದರೆ ತೆಂಗಿನ ಗಿಡ ಒಳಗೆ ಕೋಕೋ ಗಿಡ ಹಾಕಿದ್ದೀನಿ. ಕೋಕೋ ಗಿಡಕ್ಕೆ ನೆರಳು ಆಗಬೇಕು ಮತ್ತು ನನಗೆ ಸೋರೆಕಾಯಿಲು ಲಾಭ ಬರಬೇಕು ಅಂತ ಒಂದು ಹೊಸ ಥರ ನೋಡಿ 6 ಅಡಿಗೆ ನಾನು ದೊಣ್ಣೆನೆಲ್ಲ ನೆಟ್ಟು ಈಗ ಒಂದು 15 ಟನ್ ಬಂದಿದೆ. ಆವಾಗೆಲ್ಲ ಒಂದು 2.5 ತಿಂಗಳು 3 ತಿಂಗಳಿಗೆ ಹೋಯ್ತಿತ್ತು, ಹೊಂಟೋಗಿತ್ತು ಗಿಡ. ಈಗ 4 ತಿಂಗಳಾದರೂ ಇನ್ನೂ ಕಟಾವು ಮಾಡ್ತಾಯಿದ್ದೀನಿ. ಬಟ್ ರೇಟು ವೇರಿಯೇಷನ್ ಆದರೂ ಅದೇನು ತೊಂದರೆ ಇಲ್ಲ ಅನ್ನಿಸ್ತಾ ಇದೆ. ನಮಗೆ ಲಾಂಗ್ ಟರ್ಮ್ ಬರಬೇಕು. ಈಗ 1.5 ಎಕರೆಗೆ ಹಾಕಿದ್ದೆ ನಾನು. ಮೊದಲು ಹಾಕಿದಾಗ ಬರೀ 6 ಅಡಿ ಹಾಕಿದ್ದೆ ನಾನು. 6 ಅಡಿಗೆ 1.5 ಎಕರೆಗೆ ಒಂದು 35ರಿಂದ 40 ಟನ್ ಬಂದಿತ್ತು. ಈ ಥರದ್ದೊಂದು 90 ಬೆಡ್ ಮಾಡಿದೆ. ಈಗೇನಾಗಿದೆ ಅಂದರೆ ಅಂತರ ಬೇಸಾಯ ಮಾಡುತ್ತಳಿಂದ ಬರೀ 20 ಬೆಡ್ಡಿಗೆ ಸೋರೆಕಾಯಿ ಮಾಡಿದ್ದೀನಿ. ಇವಾಗಲೂ 15 ಟನ್ ಮೇಲೆ ಬಂದಿದೆ. ಆವಾಗೆಲ್ಲ 2-2.5 ತಿಂಗಳು ತಿರೋಗಿತ್ತು. ಈಗ 3.5 ತಿಂಗಳು 4 ತಿಂಗಳು 5 ತಿಂಗಳ ತನಕ ಇದ್ದೇ ಇರುತ್ತೆ ಇದು ಅನ್ನೋದು ಒಂದು ಐಡಿಯಾ ಬಂದಿದೆ. ಈಗ ಇದೇ ಫಸ್ಟ್ ಮಾಡಿರೋದು ನಾನು. ಇಳುವರಿನೂ ಚೆನ್ನಾಗಿರ್ತದೆ, ಕಮ್ಮಿ ಆದ್ರೂ ರೇಟು ಕಂಟಿನ್ಯೂಸ್ ಆಗಿ 4-5 ತಿಂಗಳ ಗಂಟೆ ಒಂದೇ ಥರ ಇರೋಲ್ಲ. ಜಾಸ್ತಿನೂ ಆಗ್ಬೋದು, ಕಮ್ಮಿ ಆಗ್ಬೋದು. ನಾವು ಒಂದೇ ಸಾರಿ ಒಂದು 20 ಟನ್ 30 ಟನ್ ಒಂದು 2 ತಿಂಗಳಲ್ಲಿ ಕೂದಾಗ ರೇಟ್ ಬಿದ್ದೋರೆ ಲಾಸ್ ಆಯ್ತದೆ ಅಂತ ಈ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆವಾಗ ಒಂದು ದಿನ 1 ಟನ್ ಬರ್ತಿತ್ತು. ಈಗ ಒಂದು 300-400 kg ಬಂದೂ ರೇಟಲ್ಲಿ ವರ್ಕೌಟ್ ಆಯ್ತದೆ ಅನ್ನೋದು ಒಂದು ಐಡಿಯಾ ಇದೆ ಸರ್. ಇದು 1.5 ಎಕರೆ ಹಾಕಿದ್ದೀನಿ ಅಂದ್ರಲ್ಲ, ಎಷ್ಟು ಖರ್ಚು ಮಾಡಿದ್ರಿ ಸರ್? 1.5 ಎಕರೆಗೆ ನನಗೆ ಆವಾಗಲೂ 1 ಲಕ್ಷ ಮೇಲೆ ಖರ್ಚಾಗಿತ್ತು. ಇವಾಗಲೂ 1 ಲಕ್ಷ ಮೇಲೆ ಖರ್ಚಾಗಿದ್ದನು. ಈಗ ಲಾಂಗ್ ಟರ್ಮ್ ಇರ್ತದೆ, ಇದು 5 ತಿಂಗಳ ತನಕ. ಅದೊಂದೇ ಬೆಳೆ ಇರೋದ್ರಿಂದ ನನಗೆ ಲಾಸ್ ಅನ್ನಿಸ್ತು. ಅದು 2 ತಿಂಗಳಿಗೆ ಕಟಾವು 2-2.5 ತಿಂಗಳು 3 ತಿಂಗಳು ಕ್ಲೋಸ್ ಆಯಿತು. ಬಟ್ ಮಧ್ಯೆ ರೇಟ್ ಬಿದ್ದೋಗಿ ಒಂದು 10 ಟನ್ ಎಲ್ಲ ವೇಸ್ಟ್ ಆಯಿತು, ಗಿಡನೇ ತೆಗೆದಾಕ್ಬಿಟ್ಟು. ಬಟ್ ಇವಾಗ ಕಮ್ಮಿನೂ ಬರ್ತಾಯಿದೆ ಇಳುವರಿ ಮತ್ತು ರೇಟು ವೇರಿಯೇಷನ್ ಇದ್ರೂ ವರ್ಕೌಟ್ ಆಯ್ತದೆ. ಒಂದು ತಿಂಗಳಲ್ಲಿ ಒಂದು ಬೀಡಲ್ಲಿ ಬರದೇ ಹೋದ್ರೆ ಇನ್ನೊಂದು ಬೀಡಲ್ಲಿ ನಮಗೆ ರೇಟು ವರ್ಕೌಟ್ ಆಯ್ತದೆ. ಆಮೇಲೆ ಕಮ್ಮಿನೇ ಬರ್ತಾಯಿದೆ. ಒಂದು ಡೈಲಿ ಒಂದು 20 ಟ್ರೈ ಕುಯ್ಬೋದು, ಆ ಥರ ಇದೆ. ಅದು ಒಂದೇ ಸರಿ 100 ಟ್ರೈ ಕೂತ್ಬಿಡೋದು, ಮಾರ್ಕೆಟ್ಗೆ ಹಾಕೋದು, ರೇಟ್ ಬಿದ್ದೋಗಿದ್ರೆ ನನಗೆ ಲಾಸ್ ಆಗೋದು, ಹಿಂಗೆಲ್ಲ ಆಯ್ತಾಯಿತ್ತು. ಈಗ ಮಿನಿಮಮ್ 20 ಟ್ರೈ ಕೂದ್ರೂ 300 ರೂಪಾಯಿಗೆ ಹೋಯ್ತದೆ. 6,000 ರೂಪಾಯಿ ಅಂತೂ ಆಗೇ ಆಗುತ್ತೆ ದಿನ ಬಿಟ್ಟು ದಿನ. ನನಗಂತೂ ಈಗ ಲಾಸ್ ಆಗಿಲ್ಲ, ಮೊದಲಷ್ಟು ಲಾಸ್ ಆಗಿಲ್ಲ. ಪ್ರಾಫಿಟ್ ಅಂತೂ ಇದ್ದೇ ಇರುತ್ತೆ ಇದರಲ್ಲಿ. ಆಮೇಲೆ ಅಂತರ ಬೇಸಾಯ ಇದಲ್ಲದೆ ನನಗೆ ಪಪ್ಪಾಯ ಇದೆ, ಕೋಕೋ ಗಿಡ ಇದೆ, ಅದಕ್ಕೆ ನೆರಳಾಯಿತು, ಮೇಂಟೆನೆನ್ಸು ಕಮ್ಮಿ ಅನ್ನಿಸ್ತು. ಆಮೇಲೆ ನಾವು ಆಳಿಲ್ದೋದನ್ನು ಮನೆಯವರೇ ಒಂದು ಇಬ್ಬರು ಸೇರ್ಕೊಂಡು ಒಂದು 20 ಟ್ರೈ ಕುಯ್ಬೋದು, ಅದೆಲ್ಲ ಹೆಲ್ಪ್ ಆಯಿತು. ಈಗ ಅಂತರ ಬೇಸಾಯ ಥರ ಮಾಡಿ ತೆಂಗಿನ ತೋಟದೊಳಗೇ ನಾನು 30 ಅಡಿ ತೆಂಗಿನ ಗಿಡದಿಂದ ತೆಂಗಿನ ಗಿಡ 30 ಅಡಿ ಇದೆ. ಮಧ್ಯೆ 15 ಅಡಿಗೆ ಒಂದು ಬೆಡ್ ಮಾಡಿ ಮಲ್ಚಿಂಗ್ ಮಾಡಿ ಅದಕ್ಕೆ ಮಾತ್ರ ಸೋರೆ ಮಾಡಿರೋದು. ಆ ತೆಂಗಿನ ಗಿಡದ ನೇರಕ್ಕೆ ಒಂದೊಂದು ಪಪ್ಪಾಯ ಗಿಡ ಕುಣಿಸಿದ್ದೀನಿ. ಮತ್ತು ಪಪ್ಪಾಯ ಎಷ್ಟು ಹಾಕಿದ್ದೀರಾ ಟೋಟಲ್? ಪಪ್ಪಾಯ ಒಂದು 250 ಗಿಡ ಇದೆ. ಇಳುವರಿ ಸ್ಟಾರ್ಟ್ ಆಗಿದೆ? ಇಳುವರಿ ಸುಮಾರು ಬರ್ತಾ ಇದೆ. ಬಟ್ ಅದಕ್ಕೇನು ಜಾಸ್ತಿ ಗೊಬ್ಬರ ಏನು ಕೊಡ್ತಾ ಇಲ್ಲ ನಾವು, ಬರೀ ನೀರು ಮಾತ್ರ ಕೊಟ್ಟಿರೋದು. ವೈರಸ್ ಗೀರಸ್ ಏನಿಲ್ಲ ಅಂತರ ಬೇಸಾಯ ಅಂತ. ಜೊತೆಗೆ ಒಂದೊಂದು ಹೂವಿನ ಗಿಡ ಇದೆ, ಒಳಗೆ ಟೊಮೆಟೊನೂ ಹಾಕಿದ್ದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಸೋರೆಯಲ್ಲೇ ಪ್ರಾಫಿಟ್ ಆದ್ದು, ಬಾಕಿದೇನಿಲ್ಲ. ಗಿಡ ಇದೆ. ಈಗ ಈ ಸೋರೆ ಹೋದ್ರೂ ನನಗೆ ಈಗ ಪಪ್ಪಾಯಿ ತೆಂಗಿನ ಗಿಡ ಎಲ್ಲ ಚೆನ್ನಾಗಿದೆ, ಕೋಕೋ ಗಿಡ ಬರ್ತಾ ಇದೆ. ಮತ್ತೆ ಇಲ್ಲಿಗೆ ಇನ್ನೊಂದು ಮಲ್ಚಿಂಗ್ ಮಾಡಿ ಮತ್ತೆ ಸೋರೆ ನಾಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಸೋರೆ ಹೋದ್ಮೇಲೆ ನೋಡಿ ಬದನೆ ಗಿಡನೂ ಇದೆ. ಸೋರೆ ತೆಗೆದ್ಮೇಲೆ ಈ ಬೆಡ್ಡಲ್ಲಿ ಬದನೆ ಗಿಡ ಉಳಿತದೆ. ಬದನೆ ನಾವು ಒಂದು 4-5 ತಿಂಗಳು 5 ತಿಂಗಳು 6 ತಿಂಗಳಾದರೂ ಕಟಾವು ಮಾಡ್ಬೋದು. ಮತ್ತು ಈಗ ಇಲ್ಲಿ ಬೆಡ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಬೆಡ್ ಮಾಡಿ ಮತ್ತೆ ಸೋರೆ ಹಾಕಿ ಇದಕ್ಕೆ ಇನ್ನೊಂದು ತಿಂಗಳು ಬಿಟ್ಟರೆ ಮತ್ತೆ ಸೋರೆ ಕಟಾವು ಮಾಡಬೇಕು ನಾನು. ಆ ಥರ ಪ್ಲ್ಯಾನ್ ಇದೆ ಈಗ ಮುಂದೆ. ನೋಡಿ ಸರ್, ಇದು ಕೋಕೋ ಗಿಡ. ಇದು ನೆಸ್ಲೆ ಕಂಪ್ನಿಯವ್ರು ಕೊಟ್ಟಿರೋದು. ಒಂದು ಗಿಡಕ್ಕೆ ನಮಗೆ 12 ರೂಪಾಯಿ ಥರ 10 ಅಡಿಗೆ ನಾಟಿ ಮಾಡಿ ಅಂತ ಹೇಳೋರೆ. ಆಮೇಲೆ ಅದಕ್ಕೆ ನೆರಳಿರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ಪೇಸ್ ಇರೋ ಹೊತ್ತಿಗೆ ಈ ತೆಂಗಿನ ಗಿಡ ಮತ್ತು ಸೋರೆ ಬೆಡ್ಡು ಆ ತೆಂಗಿನ ಗಿಡದ ಮಧ್ಯೆ 10 ಅಡಿಗೆ ಒಂದು ಕೋಕೋ ಗಿಡ ಹಾಕಿದ್ದೀನಿ. ಹಾಕಿ ಈಗ ಇದು ಒಂದು 2-2.5 ತಿಂಗಳಾಗಿದೆ. ಅವ್ರು ಜುಲೈಲಿ ಕೊಟ್ಟರು, ನಾನು ಆಗಸ್ಟಲ್ಲಿ ನಾಟಿ ಮಾಡಿರೋದು. ಗಿಡ ಹಿಂಗಿದೆ. ಬಟ್ ನೆರಳು ಬೇಕು ಅಂದ್ರಲ್ಲ, ನಾನು ಸೋರೆ ಹಾಕಿದ್ದು ಇದಕ್ಕೆ ಹೆಲ್ಪ್ ಆಗಿದೆ ಅನ್ನಿಸ್ತಾ ಇದೆ. ಈಗ ಪಪ್ಪಾಯನ ನಾನು ತೆಂಗಿನ ಗಿಡ 25-30ಕ್ಕೆ ಹಾಕಿದ್ದಾನಲ್ಲ, 25 ಪೂರ್ವ ಪಶ್ಚಿಮ ಸಾಲಲ್ಲಿ ಒಂದು 3 ಗಿಡ ಪಪ್ಪಾಯ ಗಿಡ ಹಾಕಿದ್ದೀನಿ. ಎಲ್ಲ ಗಿಡನೂ ಈ ಥರ ಬಂದಿದೆ. 250 ಗಿಡದಲ್ಲಿ ನಾನು ಒಂದು ವಾರ ಒಬ್ಬರು ಬೇಕ್ರವರು ಒಂದು 50 kg ಕೇಳ್ತಾರೆ. ಅವರು ಕೆಜಿಗೆ ಒಂದು 15 ರೂಪಾಯಿ 20 ರೂಪಾಯಿ ಈ ಥರ ಕೊಡ್ತಾಯಿದ್ದಾರೆ. ಅವ್ರು ಕಾಯಿ ಕೊಡೋದು. ಹಣ್ಣೆಲ್ಲ ನಾವು ಗನ್ ಹೌಸ್ಗೆ ಟ್ರೈಗೆ ಹಾಕ್ತೀವಿ. ಒಂದು 10 kg 12 kg ಹಿಡಿತಿದೆ. 150 200 300 ರೂಪಾಯಿ ಈ ಥರ ಹೋಗ್ತಾಯಿದೆ. ಪಪ್ಪಾಯ ಎಲ್ಲ ನನಗೆ ಆದಾಯ ಬರ್ತಿದೆ. ಸಪ್ರೇಟ್ ಇದಕ್ಕೇನು ನಾನು ಬೇಸಾಯ ಮಾಡೋದು ಖರ್ಚು ಮಾಡೋದು ಏನೂ ಮಾಡೇ ಇಲ್ಲ. ತೆಂಗಿನ ಗಿಡಕ್ಕೆ ಏನು ಬರ್ತದೆ, ಏನು ಡ್ರಿಪ್ಪಲ್ಲಿ ನೀರು ಬರ್ತದೆ ಎಲ್ಲ ಪಪ್ಪಾಯಿಗೂ ಕೊಟ್ಟಿದ್ದೀನಿ. ಅದರಿಂದ ವೈರಸ್ ಗೀರಸ್ ಏನೂ ಕಾಣಿಸ್ತಾ ಇಲ್ಲ ಗಿಡದಲ್ಲಿ. ಆಮೇಲೆ ಇದಕ್ಕೇನು ಸ್ಪ್ರೇ ಮಾಡೋದು ಏನಿಲ್ಲ.
ಈಗ ನಾನು ಸೋರೆಗೆ 3 ತಿಂಗಳಿಗೆ ಒಂದು 3 ಸ್ಪ್ರೇ ಉಳುಂದು 3 ಸ್ಪ್ರೇ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೋ ಕಾಸ್ಟ್ಲಿ ಸ್ಪ್ರೇ ಏನೂ ಮಾಡಿಲ್ಲ. ಅದೇ ಸ್ಪ್ರೇ ಇದಕ್ಕೂ ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟು ನಾನು ಸಾವಯವ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ 1 ಎಕರೆಯಲ್ಲಿ ಬಾಳೆ ಮತ್ತು ತೆಂಗಿವೆ, ಅಲ್ಲಿ ಅದು ಕೋಕೋ ಗಿಡ ಇದೆ. ಅದಕ್ಕೆ ನಾನು ಸಾವಯವ ಮಾಡ್ತಾಯಿದ್ದೀನಿ. ಸಾವಯವ ಅಂದರೆ ಜೀವಾಮೃತ ಒಂದು ಮಾಡ್ತಾಯಿದ್ದೀನಿ. ಜೊತೆಗೆ ಈಗ ಎರೆಹುಳ ಗೊಬ್ಬರ ಇವು ಹಾಕ್ಕೊಂಡು ಮಾಡಿದ್ದೀನಿ. ಆಮೇಲೆ ಹಂಗೆ ಅದೇನು ಉಳುಮೆ ಗಿಳುಮೆ ಇಲ್ಲ, ನಾ ಏನು ಖರ್ಚು ಮಾಡ್ತಾಯಿಲ್ಲ ಅಲ್ಲಿ. ಅದು ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿ. ನೋಡಿ ಸರ್, ನಾನು ಆಗಲೇ ಹೇಳ್ದಂಗೆ ನಮ್ಮ ಹತ್ರ ನೇಂದ್ರ ಬಾಳೆ ಇದೆ, ಪಚ್ಚ ಬಾಳೆ ಇದೆ, ಏಲಕ್ಕಿ ಬಾಳೆ ಇದೆ ಅಂತ ಹೇಳಿದೆ. ಅದ್ರಲ್ಲಿ ನೋಡಿ, ಇದು ನೇಂದ್ರ 2ನೇ ಬಾಳೆ, 2ನೇ ಕೂಳೆ ಬಿಟ್ಟಿರೋದು ಇವಾಗ ಬರ್ತಾಯಿದೆ. ಇನ್ನೊಂದು ತಿಂಗಳಲ್ಲಿ ಇದು ಎಲ್ಲ ಹೂ ಬರ್ಬೋದು. ನೇಂದ್ರ ಎಷ್ಟು ಎಕರೆ ಹಾಕಿದ್ದೀರಾ ಸರ್? ಸರ್ ಇದು 1 ಎಕರೆಗೆ ಹಾಕಿದ್ದೀನಿ. ಇದು ನೋಡಿ ಸರ್, ಇದೊಂದು ಎಕರೆ ಪಚ್ಚಬಾಳೆ. ಇದು ನಾನು ಹಾಕಿ ಒಂದು 4 ವರ್ಷ ಆಯಿತು. ಇದೇನು ತೆಗ್ದಿಲ್ಲ. ಇದನ್ನೇ ನಾನು ಸಾವಯವ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಇದ್ರ ಮಧ್ಯೆ ತೆಂಗಿನ ಮರದ ಮಧ್ಯೆ ಬಾಳೆ ಹಾಕಿದ್ದೀನಿ. ಅದಲ್ಲದೆ ನೋಡಿ ಕೋಕೋ ಗಿಡ ಹಾಕಿದ್ದೀನಿ. ಇಲ್ಲಿ 10 ಅಡಿಗೊಂದು 10 ಅಡಿಗೆ ಒಂದೊಂದು ಕೋಕೋ ಗಿಡ ಇದೆ. ತೆಂಗಿನ ಗಿಡ 30 ಅಡಿ ಹಾಕಿದ್ದೀನಿ. ನಮ್ಮ ತಂದೆ ಒಂದು ಸ್ವಲ್ಪ ಅಳತೆ ಇಲ್ಲದೆ ಹಾಕಿದ್ರು, ಒಂದು ಸ್ವಲ್ಪ ಹತ್ತಿರಾಗ ಆಗಿದೆ. ಅದಲ್ಲದೆ ನೋಡಿ ಸರ್, ಇಲ್ಲೆಲ್ಲ ಕಾಣಿಸ್ತಾ ಇದೆ ಕಳೆ. ಇದು ಇಲ್ಲಿ ಬಾಳೆದು ತರಗು ಮತ್ತು ಗರಿ, ತೆಂಗಿನ ಗರಿ ಎಲ್ಲ ಬಿದ್ದಿದೆ ಅಲ್ಲ ಇಲ್ಲಿ. ಇದು ನಮ್ಮ ತಂದೆ ಏನು ಮಾಡ್ತಿರೋ ಅಂದರೆ ಆಳು ಕರೆದು ಹೊರಗಡೆ ಹಾಕ್ಸಿ ಬೆಂಕಿ ಹಾಕ್ತಾಯಿದ್ರು. ನಾನು ಬಂದಮೇಲೆ ಅದೆಲ್ಲ ಹಂಗೆ ಮಾಡೋಂಗಿಲ್ಲ. ಜಮೀನೇನು ಇದು ಪಾರ್ಕ್ ಮಾಡೋಂಗಿಲ್ಲ. ಜಮೀನು ಥರ ಇರಬೇಕು. ಕಳೆ ಎಷ್ಟಿರ್ತದೆ, ಇದ್ರ ಏನು ಬರ್ತದೆ ಎಲ್ಲ ಇಲ್ಲೇ ಹಾಕ್ಬೇಕು ಅಂದ್ಬಿಟ್ಟು ನೋಡಿ ಎಲ್ಲ ಹಿಂಗೆ ಇಟ್ಟಿದ್ದೀನಿ. ಆ ಕಡೆ ತೋರಿಸಿ ಸರ್, ಗರಿ ಎಲ್ಲ ಈ ಗರಿ ಎಲ್ಲ ಇಲ್ಲೇ ಹಾಕ್ಸಿದ್ದೀನಿ. ಇಲ್ಲಿ ಏನು ಬರುತ್ತೆ ಎಲ್ಲ ಇಲ್ಲಿಗೆ ಯಾವುದೇ ರೀತಿಯಾದ ಗೊಬ್ಬರ ಏನೂ ಕೊಟ್ಟಿಲ್ಲ. ನಾನು ಜೀವಾಮೃತ ಕೊಡ್ತಾಯಿದ್ದೀನಿ. ಅಂದರೆ ಕೆಮಿಕಲ್ ಗೊಬ್ಬರ ಅದು ಕೊಟ್ಟಿಲ್ಲ, ಎಲ್ಲ ಸಾವಯವ. ಇದೊಂದು ಎಕರೆಗೆ ಕೆಮಿಕಲ್ ಯಾವುದು ಕೊಡ್ತಾ ಇಲ್ಲ. ಬರೀ ಆದಾಯ ಮಾತ್ರ ನೋಡ್ಕೊತಾ ಇದ್ದೀನಿ. ಇದಕ್ಕೇನು ಖರ್ಚು ಮಾಡ್ತಾ ಇಲ್ಲ. ಖರ್ಚು ಅಂದ್ರೆ ಬರೀ ನೀರು ಕೊಡ್ತಾ ಇದ್ದೇನೆ ಅಷ್ಟೇ, ಅದೊಂದೇ ಖರ್ಚು. ಅದು ಬಿಟ್ಟರೆ ಬೇರೆದೇನು ಕೊಟ್ಟಿಲ್ಲ ಈಗ. ಮತ್ತು ಇದಕ್ಕೆ ಸುತ್ತ ಒಂದು ಬಾರ್ಡ್ರು ಕ್ರಾಪು ಮತ್ತು ನುಗ್ಗೆ ಗಿಡ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನಿಂಬೆ ಗಿಡ ಹಾಕಬೇಕು. ಇದೆಲ್ಲ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸರ್. ಇದಕ್ಕೆ ಇದು ಪಚ್ಚಬಾಳೆನೂ ಎಷ್ಟು ಎಕರೆ ಹಾಕಿದ್ದೀರಾ? ಪಚ್ಚಬಾಳೆ ಇದು 1 ಎಕರೆ ಇದೆ ಸರ್. ಇದು ಹಾಕಿ ನಾನು 4-5 ವರ್ಷ ಆಯಿತು. ಬಟ್ 4-5 ವರ್ಷದಿಂದ ಏನು ಗೊನೆ ಬರ್ತದೆ ಗೊನೆ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕೇನು ನಾನು ಗೊಬ್ಬರ ಅಂತೂ ಕೊಡ್ತಾಯಿಲ್ಲ. ಅದು ಎಷ್ಟು ಬರ್ತಿದೆ, ತೂಕ ಎಷ್ಟು ಬರ್ತಿದೆ ಅದೇನು ನೋಡ್ತಾಯಿಲ್ಲ. ಏನು ಬರ್ತದೆ ಅದು ಎಷ್ಟು ಗೊನೆ ಮಾತ್ರ ನಮ್ಮದೊಂದು 2-3 ಅಂಗಡಿ ಇದೆ, ಅವ್ರ ಅಂಗಡಿಯವರು ಕೊಟ್ಕೊತಾ ಇದ್ದೀನಿ. ಇದೊಂದು ಎಕರೆಯಲ್ಲಿ ಇದೊಂಥರ ಡೈಲಿ ಆದಾಯ ಆದಂಗೆ ಇದೆ ಸರ್ ನನಗೆ. ಒಂದು ಗೊನೆ ಎಷ್ಟು ಕೆಜಿ ಬರುತ್ತೆ? ಒಂದು ಗೊನೆ ಸರ್, ಒಂದು ಪಚ್ಚಬಾಳೆ ಇದು 10 kg ಬರ್ತದೆ, 12 kg ಬರ್ತದೆ. ಕೆಲವೆಲ್ಲ ಈ ತೆಂಗಿನ ಮರದಿಂದ ದೂರ ಇರೋದು 20 kg 25 kg ಬಂದಿದೆ ಸರ್. ಅದೇ ಗೊಬ್ಬರ ಎಲ್ಲ ಕೊಟ್ಟರೆ 30 kg ಬರ್ತದೆ, 40 kg ಬರ್ತದೆ ಅಂತಾರೆ. ನಾ ಏನೂ ಕೊಡ್ದೇ 12-13 kg ತಗೋತಾ ಇದ್ದೀನಿ. ಆಮೇಲೆ ಎಲ್ಲ 15-20-25 ರೂಪಾಯಿ ಈ ಥರ kg ಕೊಡ್ತಾಯಿದ್ದೀನಿ. ಒಂಥರ ಸಾವಯವ ಥರ ಟೇಸ್ಟ್ ಆಗಿದೆ ಹಣ್ಣು. ನಾವೆಲ್ಲ ಯೂಸ್ ಮಾಡ್ತೀವಿ. ನಮ್ಮದೇ ಒಂದು ಅಂಗಡಿ ಇದೆ, ಅದಲ್ಲದೆ ನಮ್ಮದು ಪಕ್ಕದಲ್ಲಿ 1-2 ಅಂಗಡಿ ಇದೆ. ಬರೀ ಅಂಗಡಿಗೆ ಬಂದದ್ದು ಬರೀ ಅಂಗಡಿ ಇದಕ್ಕೆ ಅಂತ ನಾವೇ ಸ್ವಂತವಾಗಿ ಓನಾಗಿ ಮಾರಾಟ ಮಾಡ್ತಾಯಿದ್ದೀವಿ. ಅದರಿಂದ ಲಾಭ ಇದೆ ಸರ್. ಇದು ನೋಡಿ ಸರ್, ಇದು ನೇಂದ್ರ ಬಾಳೆ ಅಂತ ಹೇಳಿದ್ನಲ್ಲ, ಇದು 1 ಎಕರೆಗಿದೆ. ಆಲ್ರೆಡಿ ಒಂದು ಕಟಾವು ಮುಗೀತು. ಈಗ ಎರಡನೇದು ಅಂದರೆ ಈಗ ಆಲ್ರೆಡಿ ಕಡೆಗೆ ಶುರು ಆಗೋಯ್ತು. ನಾವೇನು ಒಂದು ಸ್ವಲ್ಪ ಬೇಗನೆ ಬಿಟ್ಟು ಅನಿಸುತ್ತೆ ನೋಡಿ. ಕಡ್ದಿರೋದು ಕಾಣಿಸ್ತಾ ಇದೆ. ಮೊದಲು ಒಂದು 12 ಟನ್ ಗಂಟ ಕೊಟ್ಟು 1 ಎಕರೆ. ಇವಾಗ ಒಂದು 10 ಟನ್ನಾರು ಬರ್ಬೋದು ಅಂದ್ಕೊಂಡಿದ್ದೀನಿ. ಇನ್ನೊಂದು 3 ತಿಂಗಳಲ್ಲಿ ಇದು ಖಾಲಿ ಮಾಡಿ ಹೊಸ್ದಾಗಿ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಈಗ ಮಧ್ಯೆ ಯಾವ ಬೆಳೆನೂ ಹಾಕಿಲ್ಲ? ಇದಕ್ಕೆ ಹಾಕಿದ್ದು ಸರ್ ಅಲ್ಲಿ ಸರ್. ಇದಕ್ಕೆ ಇಲ್ಲಿ ನೋಡಿ ಬೆಡ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲೂ ಸರ್ ನಾನು ಸೋರೆ ಹಾಕಿದ್ದೆ, 2 ಲಂಗ್ ಬೀನೀಸ್ ಹಾಕಿದ್ದೆ, ಚೆಂಡು ಹಾಕಿದ್ದೆ. ಅದಾದಮೇಲೆ ನೇಂದ್ರ ಹಾಕಿದ್ದೆ. ನೇಂದ್ರ ಮತ್ತೆ 2ನೇ ಫಸಲು ಬಿಟ್ಟಿದ್ದೀನಿ. ಅಲ್ಲಿಂದ ಭೂಮಿನ ಒಂದು 2 ವರ್ಷದಿಂದ ಉಳುಮೆ ಏನು ಮಾಡಿಲ್ಲ. ಏನು ಮಾಡಿಲ್ಲ, ಇಲ್ಲಿ ಉಳುಮೆ ಮಾಡಿಲ್ಲ. ಎಲ್ಲ ಕಡೆ ಡ್ರಿಪ್ ಹಾಕಿದ್ದೀರಾ ಒಟ್ಟಿನಲ್ಲಿ? ಎಲ್ಲ ಡ್ರಿಪ್ ಇದೆ. ಹೆಂಗೆ ಹೇಳೋದು ಅಂತ ಗೊತ್ತಾಗಲಿಲ್ಲ. ಇದು ಒಂದು ಗೊನೆ ಎಷ್ಟು ಕೆಜಿ ಬರುತ್ತೆ ಸರ್ ನೇಂದ್ರ? ಸರ್ ನೇಂದ್ರ ಆವ್ರೇಜು ಒಂದು 9ರಿಂದ 10 kg ಬಂದಿದೆ. ಕಟಾವಾಗಿರೋದು 10 kg ಬಂದಿದೆ. ಇದು 10 kg ಬಂದೇ ಬರುತ್ತೆ. ಒಂದು ಗೊನೆ 10 kgಗೇನು ಮೋಸ ಇಲ್ಲ. ಇವಾಗ ಒಂದು ಸ್ವಲ್ಪ ರೈಟ್ ಇಲ್ಲ ಅಂದರು. ನೋಡೋಣ, ಇನ್ನೂ ನನ್ನ ಬರೋದು ಇನ್ನೂ 2ರಿಂದ 3 ತಿಂಗಳಾಗುತ್ತೆ. ಅಲ್ಲಿಗೆ ರೈಟ್ ಬರ್ಬೋದು. ನೋಡಿ ಸರ್, ನಿಮ್ಗೆ ಮೊದಲು ನಾನು ಸೋರೆ ಅಂತ ಹೇಳಿದ್ನಲ್ಲ ಸರ್, ಇದು 1 ಎಕರೆ ಸೋರೆ ಹಾಕಿತ್ತು. ಪೋಲ್ಸ್ ಹಾಕಿ ಮತ್ತು ಚಪ್ಪರೆ ಎಲ್ಲ ಹಾಕಿ ನನಗೆ 30 ಟನ್ ಬಂತು ಅಂದ್ಮೇಲೆ ನೋಡಿ ರೇಟ್ ಇಲ್ಲದೆ 6 ಅಡಿಗೆ ಹಾಕಿದ್ದೆ ಅಂದ್ರಲ್ಲ, ಇದೆಲ್ಲ ಸಾಲಿಗೆ ಮಾಡಿದ್ದು. ಇದು ನೋಡಿ ಪ್ರತಿ ಬೆಡ್ಡು 6 ಅಡಿಗಿದೆ. ಇಲ್ಲಿ ಆಡು ಪೂರ್ತಿ ಏನೂ ಹಾಕಿದ್ರೆ ಬರೀ ಸೋರೆ ಹಾಕಿದ್ದು. ಇದಕ್ಕೆ ಅದು ರೇಟ್ ಎಲ್ಲ ಹೋಗಿ ನನಗೆಲ್ಲ ತುಂಬ ಲಾಸ್ ಆಯಿತು ಆಗ. ಅದಕ್ಕೆ ಈಗ 6 ಅಡಿಗಂತೂ ಹಾಕೋದು ಬೇಡ ಅಂತ ಅಲ್ಲಿ ನಾನು 30 ಅಡಿ ಒಂದು ಸಾಲು ಸೋರೆ ಹಾಕಿದ್ದೀನಿ. ಅದು ತೆಂಗಿನ ತೋಟದ ಮಧ್ಯೆ ಆ ಥರ ಮಾಡಿರೋದು. ಈಗೇನು ಮಾಡಿದ್ದೀನಿ, ಇಲ್ಲಿ ಇದೇ ಪೋಲ್ಸ್ ಯೂಸ್ ಮಾಡ್ಕೊಂಡು ಬೇರೆ ಏನಾರ ಮಾಡೋದಂತ ಸೋರೆ ತೀರಿದ ಮೇಲೆ
ಮತ್ತು ನಾನು ಇದಕ್ಕೆ ಇದು ನೋಡಿ ಇದು ಒಣಗೋಗಿದೆ. ಎರಡ್ಲಂಗ್ ಬೀನಿಸ್ ಅಂತ ಬರ್ತದಲ್ಲ ಅದು ಹಾಕಿದ್ದೆ ನಾನು. ಅದೇನೂ ಲಾಸ್ ಆಗಿಲ್ಲ, ಎರಡ್ಲಂಗ್ ಬೀನಿಸ್ ಆಯಿತು, ಮುಗೀತು ಅದು. ಅದಾದಮೇಲೆ ಈಗ ಇದೇ ಬೆಡ್ಗೆ ಮತ್ತೆ ನಾನು ಟೊಮೆಟೊ ಹಾಕೊಂಡಿದ್ದೀನಿ. ಈ ಪೋಲ್ಸ್ ಎಲ್ಲ ಮತ್ತೆ ನೆಡೋದು ಖರ್ಚು ಎಲ್ಲ ಉಳಿತದೆ. ಇದೆಲ್ಲ ನೋಡಿ ಎರಡ್ಲಂಗ್ ಬೀನಿಸು ತೆಗೆದಿರೋದು. ಈಗ ಈ ಟೊಮೆಟೊಗಳ ಮಧ್ಯೆ ಒಂದೊಂದು ಹೂವು, 5 ಗಿಡಕ್ಕೆ ಒಂದೊಂದು ಹೂವು ಹಾಕೊಂಡಿದ್ದೀನಿ. ಮತ್ತು ಇದಲ್ಲದೆ ಇದು ಇನ್ನೇನು 2-3 ತಿಂಗಳು ಮುಗಿದ್ರೆ ಟೊಮೆಟೊ ನನಗೆ ಬಾಳೆ ಒಂದು ಉಳ್ಕೋಬೇಕು. ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀನಿ ನಾನು. ಈ ಜಮೀನು ಉಳುಮೆ ಮಾಡಿ ಇನ್ನೇನು ಒಂದು ವರ್ಷ ಮೇಲಾಗಿದೆ, ಉಳುಮೆನೇ ಮಾಡಿಲ್ಲ, ಎಲ್ಲ ಕೈಯಲ್ಲೇ ಕಳೆ ತೆಗಿಸಿದ್ದೀನಿ ಇದನ್ನ. ಮತ್ತು ಈಗ ಇದು ಟ್ಯಾಕ್ಟ್ರು ಟಿಲ್ಲರ್ ಏನೂ ಹೊಡೆಯೋಕ್ಕೂ ಆಗೋಲ್ಲ. ಬೆಡ್ಡು ಚೆನ್ನಾಗಿದೆ. ಇಲ್ಲಿಗೆ ಇನ್ನೊಂದು ಟ್ರಿಪ್ ಬಿಟ್ಟು ಈ ಬಾಳೆಯಲ್ಲಿ ಏನಾದರೂ ಇಳುವರಿ ಚೆನ್ನಾಗಿ ತೆಗಿಬೇಕು ಅನ್ನೋದು ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸಾವಯವ ಗೊಬ್ಬರ ಜೊತೆಗೆ ಕೆಮಿಕಲು ಕೊಡ್ತಾಯಿದ್ದೀನಿ. ಈಗ ಇದು ಒಂದು ತಿಂಗಳ ಮೇಲೆ 10 ದಿನದ ಗಿಡ, ದಿಂಡು ಹಾಕಿದ್ದೀನಿ ಏಲಕ್ಕಿದು. ಅದು ಬಿಟ್ಟರೆ ಟೊಮೆಟೊಗಂತೂ ಒಂದು ಸ್ಪ್ರೇ ಮಾಡಿಲ್ಲ, ಮಾಡಬೇಕು. ಟೊಮೆಟೊ ನಾಟಿ ಮಾಡಿ ಒಂದು 20 ದಿನ ಆಗಿದೆ. ಬಾಳೆ ನಾಟಿ ಮಾಡಿ ಆದಮೇಲೆ ನಾನು ಟೊಮೆಟೊ ಮಾಡಿದ್ದೀನಿ. ಇದೆಷ್ಟೇ ಎಕರೆಗೆ ಹಾಕಿದ್ದೀರಾ ಸರ್ ಟೋಟಲ್ ಇದು 1 ಎಕರೆಗಿದೆ ಸರ್. ಇದು 1 ಎಕರೆಗೆ ಈ ಥರ ಇದೆ. ಅಂದರೆ ಈ ಬೆಡ್ ಎಲ್ಲ 1 ವರ್ಷದ ಹಳೆಯದು, ಪೋಲ್ಸ್ 1 ವರ್ಷ ಹಳೆಯದಾಗುತ್ತೆ. ಇದು 3% ನಮಗೆ ಲೇಬರ್ ಖರ್ಚು ಎಲ್ಲ ಉಳಿತಾ ಇದೆ ಈ ಥರ ಮಾಡೋದ್ರಿಂದ. ಸರ್ ನೀವು ಆಗಲೇ ಮಾತಾಡ್ತಿರ್ಬೇಕಾದ್ರೆ ವ್ಯವಸಾಯ ಮಾಡೋಕ್ಕೆ ಸ್ವಲ್ಪ ಎಜುಕೇಷನ್ ಇರಬೇಕು, ಅದು ಮುಖ್ಯ ಆಗುತ್ತೆ ಅಂತ ಹೇಳಿದ್ರಲ್ಲ. ನಿಮಗೆ ಎಜುಕೇಷನ್ ಯಾವ ಥರ ಮುಖ್ಯ ಅನ್ನಿಸ್ತದೆ ಸರ್ ವ್ಯವಸಾಯಕ್ಕೆ? ಸರ್ ನನಗೆ ಅನ್ನಿಸ್ತದೆ ಏನಂದರೆ, ಈಗ ನಮ್ಮ ತಂದೆ ಒಂಥರ ಅವರು ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಓದಿದ್ರು. ಅಷ್ಟೊಂದು ವಿದ್ಯಾವಂತರು ಏನು ಅಲ್ಲದೆ ಇದ್ರು. ಅವ್ರು ಮಾಡ್ತಿದ್ದದಕ್ಕೂ ನಾನು ಮಾಡ್ತಿದ್ದದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. 100ಕ್ಕೆ 100 ಬದಲಾವಣೆ ಆಗಿದೆ ಅನ್ನಿಸ್ತಾ ಇದೆ ಸರ್. ಯಾಕೆಂದರೆ ಆವಾಗ ಅವರು ಅಂಗಡಿಯವನು ಏನು ಕೊಡ್ತಾನೆ ಗೊಬ್ಬರ ಅದನ್ನೇ ತಂದು ಮಾತ್ರ ಹಾಕ್ತಾಯಿದ್ರು. ಈಗ ನಾನು ಹಂಗಿಲ್ಲ ಸರ್. ನನಗೆ ಎಜುಕೇಷನ್ ಬಂದಮೇಲೆ ಈಗ ಗೊಬ್ಬರದಲ್ಲೇ ಈಗ NPK ಅಂತ ಹೇಳ್ತೀವಿ ಸರ್, ಮೈಕ್ರೋ ನ್ಯೂಟ್ರಿಯೆಂಟು ಅಂತ ಹೇಳ್ತೀವಿ, ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು, ಟರ್ಸಿಯರಿ ನ್ಯೂಟ್ರಿಯೆಂಟ್ಸು ಅಂತ ಹೇಳ್ತಾರೆ. ಅದು ಯಾವಾಗ ಕೊಡಬೇಕು, ಯಾವ ಗಿಡಕ್ಕೆ ಯಾವ ಥರ ಕೆಲಸ ಮಾಡ್ತದೆ, ಅದು ಎಷ್ಟು ಕೊಡಬೇಕು, ಅದೆಲ್ಲ ನಮ್ಮ ತಂದೆಗೆ ಗೊತ್ತಿಲ್ಲಲ್ಲ ಸರ್. ನಾನು ಬಂದಮೇಲೆ ನನಗೆ ಗೊತ್ತಾದಮೇಲೆ ಅದೆಲ್ಲ ಏನು ಕೆಲಸ ಮಾಡ್ತದೆಲ್ಲ ನನಗೆ ತಿಳ್ಕೊಂಡೆ ಸರ್ ನಾನು. ಅದರಿಂದ ಎಜುಕೇಷನ್ ಬೇಕು ಅಂತ ಹೇಳಿದೆ. ಈಗ ನೈಟ್ರೋಜನ್ನು ಸ್ಟಾರ್ಟಿಂಗ್ ಕೊಡ್ತೀವಿ, ಗಿಡ ಬೆಳವಣಿಗೆ ಆಗುತ್ತೆ ಅಂತ ಕೊಡ್ತೀವಿ. ಫಾಸ್ಫರಸ್ಸು ಬೇರು ಬೆಳವಣಿಗೆ ಆಗುತ್ತದೆ ಅಂತ ಕೊಡಬೇಕು. ಇನ್ನು ಪೊಟ್ಯಾಸು ಅಂದರೆ ಕಾಯಿ ದಪ್ಪ ಆಗೋಕ್ಕೆ, ಅದು ಹೂ ಬಿಟ್ಟ ಮೇಲೆ ಕಾಯಿ ಬರೋ ಟೈಮಲ್ಲಿ ಕೊಡಿ ಅಂತ ಹೇಳ್ತಾರೆ. ನಾವು ಈಗ ಅದನ್ನೆಲ್ಲ ನಮ್ಮ ತಂದೆ ಗೊತ್ತಿಲ್ಲ, ಎಲ್ಲ ಒಟ್ಟಿಗೆ ಒಂದೇ ಸರಿ ಕೊಡ್ತಾಯಿದ್ರು. ಈಗ ನಾವು ಅದನ್ನ ಯಾವ್ಯಾವ ಹಂತದಲ್ಲಿ ಯಾವ್ದು ಕೊಡಬೇಕು ಅಂತ ಗೊತ್ತಾಗಿದೆ. ಅದಲ್ಲದೆ ಈ ಗೊಬ್ಬರದ ಅಂಗಡಿಯವರೆಲ್ಲ ಏನು ಮಾಡ್ತಿದ್ರು ಅಂದರೆ, ನಮ್ಗೆ ತಂದೆ ಕಬ್ಬಿಗೆ ಗೊಬ್ಬರ ಕಟ್ಟಬೇಕು ಅಂತ ಹೋದರೆ ಅವ್ರ ಅಂಗಡೀಲಿ ಯಾವ ಗೊಬ್ಬರ ಇದೆ ಅದು ಮಾತ್ರ ಕೊಡ್ತಿದ್ರು ಅವರು. ಒಂದು ಎಕರೆಗೆ ಎಷ್ಟು ಕಟ್ಟಿಯಪ್ಪ, ಒಂದು 10 ಮೂಟೆ ಕಟ್ಟಬೇಕು ಅಂದರೆ DAP, ಪೊಟಾಸು, ಯೂರಿಯಾ, ಆಮೇಲೆ 20-20, 10-20 ಅವ್ರು ಅವನ ಅಂಗಡೀಲಿ ಏನು ಉಳಿದಿದೆ ಅದೊಂದು 10 ಮೂಟೆ ಕೊಟ್ಟು ಕಳಿಸ್ತಾ ಇದ್ದ. ಬಟ್ ಈಗ ನಾನು ಅಂಗಡಿಗೆ ಹೋದರೆ ನನಗೇನು ಬೇಕು, ಅದೆಷ್ಟು ಬೇಕು, ಎಷ್ಟು ಹಾಕಬೇಕು ಅಷ್ಟೇ ಮಾತ್ರ ತರೋದು. ಹಂಗಾಗಿದೆ. ಅದರಿಂದ ನಾವು ಅದು ನ್ಯೂಟ್ರಿಯೆಂಟ್ ಏನು ಕೆಲಸ ಮಾಡ್ತದೆ, ಅದು ಎಷ್ಟು ಪರ್ಸೆಂಟೇಜ್ ಇದೆ, ಆ ಬ್ಯಾಗು ಓದೋದು ಗೊತ್ತಿರಲಿಲ್ಲ, ಎಲ್ಲ ಯಾವುದು ಕನ್ನಡದಲ್ಲಿರಲ್ಲ, ಎಲ್ಲ ಇಂಗ್ಲೀಷ್ ಇರ್ತದೆ. ಅದರಿಂದ ಅವ್ರಿಗೂ ಪ್ರಾಬ್ಲಮ್ ಆಗಿರ್ಬೋದು. ಬಟ್ ನನಗೆ ಅದೆಲ್ಲ ಗೊತ್ತಾಯ್ತದೆ. ಇದು ಅಂಗಡಿಯವನು ಸುಳ್ಳು ಹೇಳ್ತಾನೆ, ನನಗೆ ಬೇಕಾದ ಕೊಡಪ್ಪ, ಇದ್ದರೆ ಕೊಡು, ಇಲ್ಲದ್ರೆ ಬೇಡ ಅಂತ ಹೇಳ್ಬೋದು. ಇದೆಲ್ಲ ಅದರಿಂದ ನನಗೆ ಎಜುಕೇಷನ್ ಬೇಕೇ ಬೇಕು ಅನ್ನಿಸ್ತಾ ಇದೆ ಸರ್. ಮಿನಿಮಮ್ ಅವನು ಒಂದು ಸ್ವಲ್ಪ ಎಜುಕೇಷನ್ ಇದ್ರೆ ಮಾತ್ರ ಇವತ್ತು ಬೇಸಾಯ ಮಾಡೋಕ್ಕಾಗೋದು ಅನ್ನಿಸ್ತಿದೆ. ಇಲ್ಲದೆ ಹೋದ್ರೆ ಕಷ್ಟ ಅನ್ನಿಸ್ತಾ ಇದೆ. ನಾವು ಒಂದು ಸ್ವಲ್ಪ ಕಮರ್ಷಿಯಲಾಗಿ ಮಾಡಬೇಕು ಅಂದರೆ ಇದನ್ನೆಲ್ಲ ಕಲಿಬೇಕು ಅನ್ನಿಸ್ತಿದೆ. ಆಮೇಲೆ ಔಷಧಿಲೂ ಅಷ್ಟೇ ಮೋಸ ಆಗುತ್ತೆ. ಇದು ಯಾವ ಕಂಪ್ನಿದು ಏನೋ ಅದು ಗೊತ್ತಿರಲಿಲ್ಲ, ಅದೆಲ್ಲ ಗೊತ್ತಾಗಿದೆ ನಮಗೆ ಈಗ. ಆಮೇಲೆ ಅದನ್ನ ಎಷ್ಟು ಬಳಸಬೇಕು ಅದೆಲ್ಲ ತಿಳ್ಕೊಬೇಕು. ಅವ್ರಿಗೇನೂ ಗೊತ್ತಿಲ್ಲ, ಇದು 8 ಕ್ಯಾನ್ಗೆ ಹಾಕೋಬೇಡಿ, ಇದು 10 ಕ್ಯಾನ್ಗೆ ಹಾಕೋಬೇಡಿ ಅಂತ ಕೊಡ್ತಾಯಿದ್ರು. ಈಗ ಹಂಗಿಲ್ಲ, ಎಷ್ಟು ML ಹಾಕೋಬೇಕು, ನಾವು ಸೇಫ್ಟಿಗೆ ಎಷ್ಟು ಇರಬೇಕು ಅದೆಲ್ಲ ಗೊತ್ತಾಯ್ತಾ ಇದೆ. ಆಮೇಲೆ ಲಿಕ್ವಿಡ್ ಗೊಬ್ಬರ ಎಲ್ಲ ಬರ್ತಾಯಿದೆ ಈಗ, ಅದನ್ನೆಲ್ಲ ಹೆಂಗೆ ಯೂಸ್ ಮಾಡಬೇಕು, ಡ್ರಿಪ್ ಇರೋದ್ರಿಂದ ಅದನ್ನೆಲ್ಲ ತಿಳ್ಕೊಂಡಿವಿ. ಅದು ತಿಳ್ಕೊಂಡ್ರೆ ಏನಾಯ್ತದೆ ಅಂದರೆ ಎಜುಕೇಷನ್ ಇದ್ರೆ ಅವ್ನು ಖರ್ಚು ಕಮ್ಮಿ ಮಾಡ್ಬೋದು ಅಷ್ಟೇ. ಆಮೇಲೆ ಕೊಡೋ ಟೈಮ್ ಎಲ್ಲ ಗೊತ್ತಿರ್ಬೇಕು ಅವನಿಗೆ. ಇದ್ರೆ ಎಲ್ಲ ಈಗ ಭತ್ತದಲ್ಲಿ ಮಾಡ್ತಾಯಿದ್ದೀವಿ. ಭತ್ತದವ್ರು ಏನಂದರೆ ಎಲ್ಲ ಟೈಮಿಗೆ ಒಂದೇ ಸರಿ ನಾಟಿ ಮಾಡ್ತಾರೆ, ಒಂದೇ ಸರಿ ಗೊಬ್ಬರ ಇಡ್ತಾರೆ, ಅವ್ನ ಪಕ್ಕದವನ ಗದ್ದೆಲ್ಲ ಯಾವನು ಇರ್ತಾನೆ ಅದು ಇವನು ಇಡ್ತಾನೆ, ಹಿಂಗಾಗಿತ್ತು. ಇದು ನಾವು ಕಮರ್ಷಿಯಲಾಗಿ ಮಾಡ್ಬೇಕಾದ್ರೆ ನಾವೆಲ್ಲನೂ ತಿಳ್ಕೊಂಡಿದ್ರೆ ಮಾತ್ರ ಸಾಧ್ಯ, ಇಲ್ದರೆ ಮಾಡೋಕ್ಕಾಗಲ್ಲ ಸರ್. ಯಾವ ಸ್ಟೇಜ್ಗೆ ಯಾವ ಗೊಬ್ಬರ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಸಾಧ್ಯ ಇದೆ. ಇಲ್ದಾರೆ ಸುಮ್ಮನೆ ಯಾವನು ಹೇಳ್ತಾನೆ, ಅವ್ನಿಗೇನು ಬೇಕೋ ಅವ್ನಿಗೆ ಲಾಭ ಆಗೋದು ಹೇಳ್ಬಿಟ್ಟು ಹೋಯ್ತಾನೆ, ಅದು ನಾವು ಕೊಟ್ಟು ಕೈ ಸುಟ್ಕೋಬೇಕಾಯ್ತದೆ. ಅದನ್ನ ನೀವು ಒಂದು ಸ್ವಲ್ಪ ತಿಳ್ಕೊಳ್ಳೇಬೇಕು. ಇವತ್ತು ವ್ಯವಸಾಯ ಮಾಡಬೇಕಾದ್ರೆ ನನ್ನ ಅನಿಸಿಕೆ ಪ್ರಕಾರ ಅವ್ನಿಗೊಂದು ಸ್ವಲ್ಪ ಓದು ಬರ ಅದ್ರ ಬಗ್ಗೆ ಪ್ರೀತಿ ಇದ್ದು, ಅದು ಏನು ಕೆಲಸ ಮಾಡ್ತದೆ ಆ ಗೊಬ್ಬರ, ಅದು ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಯಾವಾಗ ಕೊಡಬೇಕು, ಯಾವಾಗ ನಾಟಿ ಮಾಡಬೇಕು, ಅದೆಲ್ಲ ತಿಳ್ಕೊಂಡಿದ್ರೆ ಮಾತ್ರ ಸಾಧ್ಯ ಸರ್. ಇದರ ಬೇರೆಯವ್ರು ಹೇಳ್ದಂಗೆ ಮಾಡ್ಕೊಂಡು ಹೋದರೆ ಅವ್ನಿಗೆ ಲಾಭ ಇರೋದು ನೋಡ್ಕೊಂಡು ಹೋಯ್ತು. ನಮ್ಮ ಜಮೀನಲ್ಲಿ ಸರ್ ಇದು ಈ ತೆಂಗು ಹಾಕಿ ನಮ್ಮ ತಂದೆ ಹಾಕಿರೋದು ಒಂದು 10ರಿಂದ 12 ವರ್ಷ ಆಗಿರ್ಬೋದು. ನಾವು ಜಮೀನು ತಗೊಂಡಾಗ ಹಾಕಿದ್ದು ಬಾರ್ಡ್ರಲ್ಲಿ ಅಂತ. ನನಗೆ ಇದರಲ್ಲಿ ಇದಕ್ಕೇನು ನಾನು ಸಪ್ರೇಟ್ ಏನು ಮಾಡ್ತಾಯಿಲ್ಲ, ಬಟ್ ಇಳುವರಿ ಬರ್ತಾಯಿದೆ ಸರ್.
ಎಳ್ನೀರೆಲ್ಲ ನಾವು ರಿಲಯನ್ಸ್ ಕೊಡ್ತಿದ್ದೋ 57 ರೂಪಾಯಿಗಂತೂ ಕೊಟ್ಟರು. ಮಾಮೂಲಿ ಲೋಕಲ್ನವರೆಲ್ಲ 35-36 ರೂಪಾಯಿ ತಗೋತಾಯಿದ್ರು. ಮಿನಿಮಮ್ಮು 1.5 ತಿಂಗ್ಳಿಗೆ ಸರಿ ಕಟಾವು ಮಾಡ್ತಾಯಿದ್ವಿ. 40-50 ಅಂತೂ ಗ್ಯಾರಂಟಿ ಸಿಗ್ತಾಯಿದೆ. ಬಟ್ ಈ ವರ್ಷ ರೋಗ ಇರೋದ್ರಿಂದ ಒಂದು ಇಳುವರಿ ಕಮ್ಮಿ ಅನ್ನಿಸ್ತು. ಅದಲ್ಲದೆ ಮತ್ತೆ ಇಲ್ಲಿ 1.5 ಎಕರೆಗೂ 25-30ಕ್ಕೆ ನಾಟಿ ಮಾಡಿದ್ದೀನಿ. ಅದು ಹೊಸ ಗಿಡ 2-2.5 ವರ್ಷ ಆಗಿದೆ ಹಾಕಿ. ಅವು ಇದು ಈ ಬಾರ್ಡ್ರಲ್ಲಿ ಮಾತ್ರ ಹಳೆ ಗಿಡ ಇದೆ, ಹೊಸದು ಇನ್ನೂ ಇಳುವರಿ ಬಂದಿಲ್ಲ. ಒಟ್ಟಿಗೆ ಒಂದು 100-110 ಗಿಡ ಇದೆ ಇಲ್ಲಿ ಟೋಟಲ್, ಹೊಸದು ಹಳೇದು ಸೇರಿ 110 ಗಿಡ ಇದೆ. ಅದರಲ್ಲಿ ನನಗೊಂದು 30-40 ಗಿಡದಲ್ಲಿ ಇಳುವರಿ ಸಿಗ್ತಾ ಇದೆ. 1.5 ತಿಂಗಳಿಗೊಂದ್ಸರಿ ನಾವು ಕಟಾವು ಎಳ್ನೀರಿಗೆ ಅಂತ ಕೊಡ್ತಾ ಇದ್ದೀವಿ. ಎಷ್ಟು ಕೊಡ್ತೀರಾ ಸರ್ ಎಳ್ನೀರು ನೀವು? ಎಳ್ನೀರು ರಿಲಯನ್ಸಲ್ಲಿ 52 ಇತ್ತು ಸರ್. ಮಾಮೂಲಿ ಇಲ್ಲಿಗೆ ಬಂದು ತಗೊಳ್ಳೋರೆಲ್ಲ 32-36. ಇವತ್ತಂದ್ರೆ ನೆನ್ನೆ ಕೊಟ್ಟೆ, ಒಂದು 300 ಗಿಡ 300 ಸಿಕ್ಕಿತ್ತು, ಅದು 31 ರೂಪಾಯಿ ಕೊಟ್ಟಿದೆ. ಈ ಥರ ವೇರಿಯೇಷನ್ ಇದೆ ಸರ್. ಕಾಯಿ ಆದರೆ ಎಷ್ಟು ರೇಟ್ ಇದೆ ಸರ್ ಈ ಕಡೆ? ಕಾಯಿ ಈ ಸರಿ ಜಾಸ್ತಿ ಆಗಿತ್ತಲ್ವ, 30 ರೂಪಾಯಿ 35 ರೂಪಾಯಿ ಕೊಟ್ಟರೆ ಮ್ಯಾಕ್ಸಿಮಮ್ ಅಷ್ಟೇ. ಕಾಯಿಗಿಂತ ನಮಗೆ ಎಳ್ನೀರೇ ಬೆಟ್ರು ಸರ್. ಒಂದು ಮರದಿಂದ ಎಷ್ಟು ಬಿಡುತ್ತೆ ಸರ್ ಈಗ ನಿಮಗೆ? ಒಂದು ಮರಕ್ಕೆ 1.5 ತಿಂಗಳಿಗೆ ನಾವು ಆವ್ರೇಜು 35-40 ಸಿಗ್ತಾ ಇದೆ ಸರ್. ಇದು 35-40 ಕಾಯಿಗಳು ಸಿಗ್ತವೆ. 45 ದಿನಕ್ಕೊಂದ್ಸರಿ ಯಾರು ಕಟಾವು ಮಾಡಿದ್ರೆ 35-40 ಆವ್ರೇಜ್ ನನ್ನ ಲೆಕ್ಕದಲ್ಲಿ ಬಂದಿರೋ ಸರ್. ಕಟಾವು ಆಗ್ತಿರೋ ಗಿಡದಲ್ಲಿ ಮಾತ್ರ. ಇನ್ನು ಬೇರೆ ಗಿಡ ಇನ್ನೂ ಕಟಾವು ಸ್ಟಾರ್ಟ್ ಆಗಿಲ್ಲ. ಇವಾಗ ನಾಟಿ ಮಾಡೋದು ಒಂದು 2-2.5 ವರ್ಷ. ಅವೆಷ್ಟಿದ್ದಾವೆ? ಅದೊಂದು 80 ಗಿಡ ಬರುತ್ತೆ ಸರ್. 80 ಗಿಡ ಇವಾಗ ನಾಟಿ ಮಾಡಿರೋದು ಒಂದು 80 ಇದೆ. ಈಗ ನೋಡಿ ಸರ್, ಇದು ನಮ್ಮದೇ ಕಬ್ಬು, ಒಂದು 2 ಎಕರೆ ಇದೆ. ಈಗ ಇದು 8 ತಿಂಗಳು 8.5 ತಿಂಗಳಾಗಿದೆ. 3ನೇ ಫಸಲು ಸರ್ ಇದು ಮಾಡ್ತಾ ಇರೋದು ನಾನೀಗ. ಇದೆಲ್ಲ ಬಣ್ಣಾರಿ ಫ್ಯಾಕ್ಟ್ರಿಗೆ ಹೋಗುತ್ತೆ, ಅವರೇ ಬಂದು ಕಟಾವು ಮಾಡ್ತಾರೆ. ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಯ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಈಗ ಕೊಡಲೇಬೇಕು. 9-10 ತಿಂಗಳಾದರೂ ನವಂಬರ್ ತಿಂಗಳಿಗೆ ಎಲ್ಲ ಹೂವು ಬಂದು ಉದುರೋಗ್ಬಿಡ್ತದೆ ಅಂತ ನೆಕ್ಸ್ಟ್ ಮಂತ್ ಕಟ್ ಮಾಡಿಸ್ತೀನಿ. ಮಿನಿಮಮ್ ಒಂದು ಎಕರೆಗೆ 60-70 ಟನ್ ಅಂತೂ ಬಂದೇ ಬರ್ತದೆ ಸರ್. ಈಗ ಬೇಗನೆ ಕಟ್ ಮಾಡೋದ್ರಿಂದ ಒಂದು 5 ಟನ್ 10 ಟನ್ ಕಡಿಮೆ ಆಗ್ಬೋದು. ಬಟ್ ಏನು ಹೆಚ್ಚಾಗಿ ಖರ್ಚು ಮಾಡಿಲ್ಲ, ಬರೀ ಗೊಬ್ಬರ ನೀರು ಬಿಟ್ಟರೆ ಬೇರೆದೇನು ಮಾಡಿಲ್ಲ. ಇದಕ್ಕೆ ನೀರು ಅಂದರೆ ಡ್ರಿಪ್ ಹಾಕ್ಸಿದ್ರೆ? ಡ್ರಿಪ್ ಇದು 6 ಅಡಿ ಸಾಲಿದೆ, ಎಲ್ಲಕ್ಕೂ ಸಿಂಗಲ್ ಡ್ರಿಪ್ ಇಟ್ಟಿದ್ದೀನಿ. ಮಳೆಗೆ ಬರ್ತದೆ, ಆಮೇಲೆ ನೀರು ಚೆನ್ನಾಗಿದೆ, ಅದರಿಂದ ಇದೇನು ಲಾಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್. ಆದರೂ ಎಲ್ಲನೂ ಬರೀ ತರಕಾರಿ ಮಾಡೋಕ್ಕಾಗಲ್ಲ. 8 ಎಕರೆಗೂ ಅಂತ ಒಂದು 2 ಎಕರೆ ಯಾವಾಗಲೂ ಕಬ್ಬು ಇರುತ್ತೆ ನಮ್ಮ ಹತ್ರ, ಸೇಫ್ಟಿಗೆ ಅಂತ ಕಬ್ಬು ಇಟ್ಕೊಂಡಿದ್ದೀವಿ ಸರ್. ಈ ಒಂದು ಟನ್ಗೆ ಎಷ್ಟು ರೇಟ್ ಇದೆ ಸರ್? ಸರ್ ಕಬ್ಬಿಗೆ ಒಂದು ಟನ್ಗೆ ಫ್ಯಾಕ್ಟ್ರಿ ಅವರು ನಮಗೆ 3150 ರೂಪಾಯಿ ಕೊಡ್ತಾರೆ. ಬಟ್ ಈಗ ಕಟಾವಿಗೆ 650 ರೂಪಾಯಿ ಕೇಳ್ತಾರೆ. ಕೂಲಿ ಆಳುಗಳು ಕಟಾವು 650 ಕೇಳ್ತಾರೆ. ಜಮೀನಿಂದ ಕಬ್ಬು ಹೊರಗಡೆ ಹಾಕ್ಬೇಕಾದ್ರೆ ಅವನು ಎತ್ತಿನ ಗಾಡಿ ಒಂದು 180-200 ರೂಪಾಯಿ ಕೇಳ್ತಾನೆ. ಮತ್ತು ಲಾರಿ ಬಾಡಿಗೆ ಇಲ್ಲಿಂದ ಒಂದು 18-19 ಕಿಲೋಮೀಟ್ರು, ಅವರು 180-190 ರೂಪಾಯಿ ಮಾಡ್ತಾರೆ ಸರ್. ನಮಗೆ ಒಂದು 1000-1150 ರೂಪಾಯಿ ಖರ್ಚು ಕಟಾವು ಟೈಮಲ್ಲೇ ಹೋಗ್ಬಿಡ್ತದೆ. ಟನ್ನಿಗೆ 2000 ರೂಪಾಯಿ ಉಳಿಯುತ್ತೆ. ಟ್ರಾನ್ಸ್ಪೋರ್ಟ್ ಎಲ್ಲ ಕಳೆದು ಬೆಳೆದಾದ್ಮೇಲೆ ಅಷ್ಟು ಖರ್ಚು ಬರ್ತಾಯಿದೆ. ಇನ್ನು ಬೆಳೆ ಖರ್ಚು ಮಾಡಿರ್ತೀವಿ, ಅದು ಕಳೆದು ಉಳಿದಾದೆ ನೀವು ಲಾಭ ಲೆಕ್ಕ ಹಾಕಬೇಕು ಅಷ್ಟೇ. ಒಂದು 60 ಟನ್ ಅಂತೂ ಮಿನಿಮಮ್ ಬಂದೇ ಬರ್ತದೆ. 1 ಟನ್ಗೆ ನಿಮಗೆ ಖರ್ಚೆಲ್ಲ ಕಳೆದು ಒಂದು 2000 ನಿಮ್ಗೆ ಕೈಗೆ ಸಿಗುತ್ತೆ? ಅಲ್ಲ ಸರ್, ಇವತ್ತಿನ ಖರ್ಚು ಕಳೆದು ಕಟಾವು ಖರ್ಚು 2000 ಉಳಿತದೆ. ನಾವು ಬೆಳಿಬೇಕಾದ್ರೆ 1 ಟನ್ಗೆ 400-500 ರೂಪಾಯಿ ಖರ್ಚು ಬಂದೇ ಬರುತ್ತೆ. ಇನ್ನು 1500 ರೂಪಾಯಿ ಉಳಿಬೋದು ಸರ್. 1 ಟನ್ಗೆ ಉಳಿಬೋದು, 1500 ಉಳಿತದೆ. ಅದಕ್ಕೆ ಇಳುವರಿ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಮೊದಲೆಲ್ಲ 13-14 ತಿಂಗಳು ತರಿತಿದ್ರು, ಈಗ 10 ತಿಂಗಳು 11 ತಿಂಗಳಿಗೆ ತರ್ಕೊತಾ ಇದ್ದಾರೆ. ಅದರಿಂದ ಒಂದು ಸ್ವಲ್ಪ ಇಳುವರಿ ಕಮ್ಮಿ ಅನ್ನಿಸ್ತಾ ಇದೆ. ಈಗ 1 ವರ್ಷದೊಳಗಡೆ ಒಟ್ಟಿನಲ್ಲಿ ತರ್ಕೊತಾರೆ. 1 ವರ್ಷದೊಳಗೆ 2 ವರ್ಷದಿಂದ ಈಚೆಗೆ 1 ವರ್ಷದೊಳಗೆ ಕಟಾವು ಆಗ್ತಾ ಇದೆ. ಮೊದಲೆಲ್ಲ 16 ತಿಂಗಳು 17 ತಿಂಗಳು ಕಟಾವು ಮಾಡ್ತಿದ್ದೋ, ಈಗ 1 ವರ್ಷದೊಳಗೆ ಕಟಾವು ಆಗ್ತಾ ಇದೆ. ನೋಡೋಣ ಎಲ್ಲಿಗಂಡು ನಡೀತದೆ ಗೊತ್ತಿಲ್ಲ. ನೋಡಿ ಸರ್, ಈಗ ವ್ಯವಸಾಯದ ಜೊತೆಗೆ ನಮ್ಮ ಮನೇಲಿ ಒಂದು 2 ಕರೆವು ಮತ್ತು 1 ಕರು, ಜೊತೆಗೆ ಇದಕ್ಕೆ 2 ಕರೆಯಕ್ಕೆ 2 ಕರು, ಒಟ್ಟಿಗೆ 5 ರಾಸು ಇದೆ. 5 ರಾಸಲ್ಲಿ ಡೈಲಿ ನಮ್ಮೂರಲ್ಲಿ ಡೈರಿಗೆ ಬೆಳಿಗ್ಗೆ ಒಂದು 5 ಲೀಟ್ರು, ಸಾಯಂಕಾಲ ಒಂದು 5 ಲೀಟ್ರ್ ಹಾಕ್ತೀವಿ. ಮನೆಗೆ 1-2 ಲೀಟ್ರ್ ಮಡಿಕೋತೀವಿ. ಇದರಿಂದನೂ ಆದಾಯ ಇದೆ ಸರ್. ಅಂದರೆ ಇವಕ್ಕೇನು ನಾವು ಡೈರಿ ಫೀಡ್ ಏನು ಕೊಡಲ್ಲ, ಬೇರೆ ಬೂಸ ಏನು ಕೊಡಲ್ಲ. ಬರೀ ನಮ್ಮ ಜಮೀನಲ್ಲಿ ಏನು ಬರ್ತಿದೆ ಹುಲ್ಲು ಅದು, ಮತ್ತು ನಮ್ಮ ಗದ್ದೆದು ನೆಲ್ಲುಲ್ಲು ಅಂತ ಹೇಳ್ತೀವಲ್ಲ, ಅಷ್ಟರಲ್ಲೇ ಇದನ್ನ ಮೇಂಟೈನ್ ಮಾಡೋದು ಸರ್. ನಾವು ಬೆಳಿಗ್ಗೆ ಜಮೀನಿಗೆ ತಂದು ಬಿಟ್ಬಿಟ್ರೆ ಇನ್ನು ಸಾಯಂಕಾಲನೇ ವಾಪಸ್ ಎತ್ಕೊಂಡು ಹೋಗೋದು. ಅದನ್ನ 5 ಹಸು ಇದಾವೆ ಟೋಟಲ್? ಒಟ್ಟಿಗೆ 5 ಹಸು ಇದೆ ಸರ್. 5 ಹಸು. ಇದಕ್ಕೆ ಮೇವೆಲ್ಲ ನಮ್ಮ ಜಮೀನಲ್ಲಿ ಏನು ಬರ್ತದೆ ಅದೇ. ಅದು ಬಿಟ್ಟರೆ ಬೇರೆ ಏನೋ ಸಪ್ರೇಟಾಗಿ ಏನೋ ಅದಕ್ಕೇನೋ ಹಾಕೊಂಡಿಲ್ಲ, ಹುಲ್ಲೇನೋ ಹಾಕೊಂಡಿಲ್ಲ. ಮತ್ತು ಡೈರಿ ಫೀಡ್ಸು, ಬೇರೆ ಬೂಸ, ಕಡಲೆಬಟ್ಟು ಅದು ಯಾವುದೂ ಕೊಡಲ್ಲ ಸರ್. ನಾವು ನಮ್ಮದು ಏನಿದೆ ಅದೇ, ಜಮೀನಲ್ಲಿ ಏನು ಬರ್ತದೆ ಅದು ಮಾತ್ರ ಕೊಡೋದು. ಇದು ಡೈಲಿ ಎಷ್ಟು ಲೀಟ್ರ್ ಹಾಲು ಬರ್ತದೆ ಸರ್? ಡೈಲಿ ಬೆಳಿಗ್ಗೆ 5 ಲೀಟ್ರ್, ಸಾಯಂಕಾಲ 5 ಲೀಟ್ರ್ ಡೈರಿಗೆ ಹಾಕ್ತೀವಿ. ಇನ್ನು ಉಳಿದ ನಮ್ಮ ಮನೆಗೆ ಯೂಸ್ ಮಾಡ್ಕೊತೀವಿ. ನಮ್ಮ ಮನೇಲಿ ಒಂದು 14 ಜನ ಇದ್ದೀವಿ. ಅಲ್ಲಿಗೆ ನೀವೇ ಲೆಕ್ಕಕೊಳ್ಳಿ, ಒಂದು 3 ಲೀಟ್ರ್ 4 ಲೀಟ್ರ್ ಮನೆಗೆ ಆಯ್ತದೆ. ಮನೆಗೆ ಆಗುತ್ತೆ. ಒಟ್ಟಿಗೆ ನಾವು 3 ಜನ ಅಣ್ಣ ತಮ್ಮದಿರು ಸರ್. ಒಟ್ಟಿಗೆ ನಮ್ಮ ತಂದೆಯಿಂದ ನಮ್ಮಿಂದ. ಇದು ಲೇಬರ್ ಎಷ್ಟು ಜನ ಬೇಕಾಗುತ್ತೆ ಸರ್? ಲೇಬರು ಡೈಲಿ ನಮ್ಮ ಒಂದು
4 ಹೆಣ್ಣಾಳು ಬರ್ತಾರೆ, ಒಬ್ಬರು ಇಬ್ಬರು ಗಂಡಾಳು ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಮನೆಯವರೇ ಮಾಡ್ತೀವಿ ಸರ್, ಎಲ್ಲ ಕೆಲಸ ನಮ್ಮ ಮನೆಯವರೇ ಮಾಡ್ಕೊತೀವಿ. ನಾನು, ನನ್ನ ತಮ್ಮ, ನಮ್ಮ ತಾಯಿ, ನಮ್ಮ ತಂದೆ ಎಲ್ಲ ಸೇರ್ಕೊಂಡು ಜೊತೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ರೀ. ನಿಮ್ಮ ಮಕ್ಕಳು ಸರ್? ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಸರ್. ಅವರು ಹೌದಾ? ಫೈನಲಾಗಿ ನಾನು 8 ವರ್ಷದಿಂದ ಬಂದಾಗ ನಮ್ಮ ತಂದೆ ಕಬ್ಬು ಮತ್ತು ಭತ್ತ ಎರಡರಲ್ಲೇ ಇದ್ದರು. ನಾನು ತರಕಾರಿ ಮತ್ತು ಬೇರೆ ಕಮರ್ಷಿಯಲಾಗಿ ಏನಾರು ಮಾಡ್ಬೇಕು ಅಂದ್ಬಿಟ್ಟು ಮಾಡಿದಾಗ ತರಕಾರಿ ನೋಡಿದ್ರೆ ಬಂದಾಗ ನಂಗೆ 1,000 ರೂಪಾಯಿ ಆದಾಯ ಬಂದರೆ ಸಾಕು, ನಮಗೆಲ್ಲ ಜಮೀನಿಂದ ಒಂದು 8-10 ಎಕರೆಯಿಂದ ಡೈಲಿ 1,000 ರೂಪಾಯಿನಾದ್ರೂ ಕೈಗೆ ಬಂದರೆ ಸಾಕು ಅನ್ನಂಗಿತ್ತು. ಆಮೇಲೆ ಒಂದು 2 ವರ್ಷ ಮಾಡಿದ್ಮೇಲೆ ನನ್ನ ಪ್ಲ್ಯಾನು 5,000 ರೂಪಾಯಿ ಹೋಯ್ತು. ಡೈಲಿ 5,000 ರೂಪಾಯಿ ಬರಬೇಕು ನನಗೆ. ಈ 5,000 ಅಂದರೆ ತಿಂಗ್ಳಿಗೆ 1.5 ಲಕ್ಷ ಆಯಿತು. ಅದರಲ್ಲಿ 50,000 ಖರ್ಚು ಮಾಡಬೇಕು, 1 ಲಕ್ಷ ರೂಪಾಯಿ ನಮ್ಮ ಫ್ಯಾಮಿಲಿಗೆ ಉಳಿಬೇಕು ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡಿದೆ ಸರ್. ಅದು ಸಕ್ಸಸ್ ಆಗಿದ್ದೀನಿ. ಅಂದರೆ ಜಮೀನು ಜಾಸ್ತಿ ಇರ್ಬೋದು, ಈಗ 10 ಎಕರೆ ಮಾಡಿದಾಗ 1.5 ಲಕ್ಷ ಬರದೇ ಏನೋ ಇರ್ಬೋದು. ಆದರೆ ನಮ್ಮ ತಂದೆ ಮಾಡ್ತಿದ್ದಾಗ ಅಷ್ಟೊಂದು ಇರಲಿಲ್ಲ, ಲಾಭ ಇಲ್ಲ ಅನ್ನಿಸ್ತು. ಈಗ ನಾನು ಮಾಡಿದಾಗ ನನ್ನ ಅಂದಾಜು ಪ್ರಕಾರ ಒಂದು ಪ್ಲ್ಯಾನ್ ಹಾಕ್ಕೊಂಡು ಮಾಡಿದ್ಮೇಲೆ ನನಗೆ ಡೈಲಿ 5,000 ರೂಪಾಯಿ ಬರಬೇಕು. ಮಾರ್ಕೆಟಿಗೆ ಒಂದು ಐಟಮು ಯಾವುದಾದ್ರೂ ಮಾರ್ಕೆಟಿಗೆ ಹೋಗಲೇಬೇಕು ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡಿದೆ ಸರ್. ಇವಾಗ ಈ ವರ್ಷದಿಂದ ಇನ್ನೊಂದು ಪ್ಲ್ಯಾನ್ ಇದೆ. ಈಗ ನಂದು ಡೈಲಿ ನನಗೆ 10,000 ರೂಪಾಯಿ ಆದಾಯ ಬರಬೇಕು ಜಮೀನಿಂದ ಅನ್ನೋದೊಂದು ಪ್ಲ್ಯಾನ್ ಇದೆ. ಕಮ್ಮಿ ಖರ್ಚಲ್ಲಿ 10,000 ಬರಬೇಕು. ನನಗೆ 3 ಲಕ್ಷ ರೂಪಾಯಿ ಆಗಿದೆ. ಬೇಕಾದರೆ ಈಗ 1 ಲಕ್ಷ ರೂಪಾಯಿ ನನಗೆ ವಾಪಸ್ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ. ಒಂದು 2 ಲಕ್ಷ ರೂಪಾಯಿ ಉಳಿದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ತದೆ ಅನ್ನೋ ಒಂದು ಇದರಲ್ಲಿ ಪ್ಲ್ಯಾನ್ ಹಾಕೊಂಡು ಮಾಡ್ತಿದ್ದೀನಿ ಸರ್. ನನ್ನ ಜಮೀನು ಮಾತ್ರ ಯಾವುದೂ ಖಾಲಿ ಇಲ್ಲ, ಎಲ್ಲ ಥರದ ಫಸ್ಲನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೀಸನಲ್ಲಿ ಯಾವ್ದು ಹಾಕಬೇಕು ಅದೆಲ್ಲ ಒಂದು ಸ್ವಲ್ಪ ನಮಗೂ ಈಗ ಐಡಿಯಾ ಬಂದಿದೆ. ಇದ್ರ ಮೇಲೆ ಮಾಡ್ತಾಯಿದ್ದೀನಿ ಸರ್. ಆಮೇಲೆ ಬೆಳೆ ಪರಿವರ್ತನೆ ಅಂತ ಹಾಕೋದು ಅದೆಲ್ಲ ಮಾಡ್ತಾಯಿಲ್ಲ. ಜಮೀನು ಜಾಸ್ತಿ ಇರೋದ್ರಿಂದ ಇವಾಗ ಇಲ್ಲಿ ಭಾಳ ಹಾಕಿದ್ರೆ ನೆಕ್ಸ್ಟ್ ಅಲ್ಲಿ ಕಬ್ಬು ಹಾಕೋದು, ನೆಕ್ಸ್ಟ್ ತರಕಾರಿ ಹಾಕೋದು, ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬೆಳೆ ಪರಿವರ್ತನೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಸಾವಯವ ಮಾಡಬೇಕು ಅಂತ ನಾನು ಒಂದು ಟ್ರೈನಿಂಗ್ ಹೋಗಿದೆ, ಒಂದು 21 ದಿನದ ಟ್ರೈನಿಂಗ್ ಆಗಿದೆ ನನಗೆ. ಅದಕ್ಕೆ 1 ಎಕರೆಯಲ್ಲಿ ಇವಾಗ ನಾನು ಸಾವಯವ ಥರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ.